ದೇವರ ವಾಕ್ಯದ ಕಡೆ ಗಮನ ಕೊಡೋಣ. ಬೇಸರೇನು ಇರಲಿಕ್ಕಿಲ್ಲ, ಯಾಕಂದ್ರೆ ಹೋದ ವಾರ ಇರಲಿಲ್ಲಲ್ಲ. ಹೋದ ವಾರ ಚೆನ್ನಾಗೈತಲ್ಲ ಆರಾಧನೆ. ಯಾರು ಹಿರಿಯರ ಮುಖಾಂತರ ನಡೆದಿರಬೇಕು. ಆಗಲಿ ನನಗೇನು ಗೊತ್ತಿಲ್ಲ, ನಾನು ಇರಲಿಲ್ಲ. ಈ ಎಲ್ಲ ವಿಶೇಷತೆಗಳ ಬಗ್ಗೆ ನಿಮ್ಮನ್ನು ಭಾಳ ದಿವಸ ನೋಡಲಿಲ್ಲ ಅಂತಂದರೆ ನನಗೂ ಕೂಡ ಚಿಂತೆ ಆಗ್ತದೆ. ಹೌದು, ನಡುವು ಒಂದು ಭಾನುವಾರ ನಾನು ನೋಡಲಿಲ್ಲ, ಮಧ್ಯದಲ್ಲಿ ಬಂದಿದ್ದೆ. ನಾನು ಕೆಲವರೊಟ್ಟಿಗೆ ಮಾತನಾಡಿ ಮತ್ತೆ ಹೋದೆ. ಆಗಲಿ, ಆದರೂ ಕೂಡ ಈ ಸಂದರ್ಭದಲ್ಲಿ ದೇವರ ವಾಕ್ಯದ ಕಡೆಗೆ ನಾವು ಗಮನ ಕೊಡೋಣ. ಇತ್ತೀಚೆಗೆ ಕಳೆದಿರ್ತಕ್ಕಂಥ ಜಾತ್ರೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. ಹೌದಲ್ಲ, ಪ್ರತಿಯೊಂದೊಂದು ಏನೇ ಮಾಡಲಿ ಅದಕ್ಕೆ ಪ್ರತಿಯೊಂದೊಂದು ಒಂದು ಮೂಲ ಅರ್ಥ ಇರ್ತದೆ. ಹಬ್ಬ ಆಚರಣೆ ಮಾಡಿದರೂ ಕೂಡ ಇದು ಯಾಕೆ ಆಚರಣೆ ಮಾಡ್ತೇವೆ, ಅದರ ಬಗ್ಗೆ ನಮಗೆ ಪ್ರಶ್ನೆ ಇದ್ದಾಗ ಅದನ್ನು ಸವಿವರವಾಗಿ ನಾವು ತಿಳಿದುಕೊಂಡು ಅದನ್ನು ಒಪ್ಪಿಕೊಳ್ತೇವೆ. ಅದೇ ಪ್ರಕಾರವಾಗಿ ನಾವು ಜಾತ್ರೆಯ ಬಗ್ಗೆ ನಾನು ನೋಡಿದಾಗ ಏನಂತಂದರೆ ಭಾಳ ಖುಷಿ ಆಯಿತು. ನಾನು ಹೆಚ್ಚಾಗಿ ಹೋಗೋದಿಲ್ಲ ಜಾತ್ರೆಗೆ, ಈ ಸಲ ಹೋಗಿದ್ದೆ. ಅಲ್ಲಿ ನೋಡಿದಾಗ ಎಲ್ಲ ಹೊಸಳಿನೇ ಇಳಿದು ಬಂದಿತ್ತು. ಅಲ್ಲ, ಹೊಸಳಿನೇ ಇಳಿದು ಬಂದಿತ್ತು. ಭಾಳ ಸಂತೋಷಪಟ್ಟೆ. ನಿಮ್ಮಲ್ಲಿ ಇರ್ತಕ್ಕಂಥ ಆಸಕ್ತಿ, ದೇವರು ನಿಮ್ಮನ್ನು ಯಾವ ರೀತಿಯಿಂದ ಸ್ಫೂರ್ತಿ ಮಾಡಿದ್ದಾನೆ ಅಂಥೇಳಿ. ಜಾತ್ರೆಗೆ ಹೋಗ್ಬೇಕಾ ಬೇಡ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದಲ್ಲ. ಅಲ್ಲಿ ಏನು ಹೋಗೋಣ ಅಂಥೇಳಿ. ಅಲ್ಲಿ ಒಂದೊಂದು ಸಲ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಅಲ್ಲೆಲ್ಲ ಧೂಳು ಇರ್ತದೆ, ಅಲ್ಲೆಲ್ಲ ತೊಂದರೆ ಇರ್ತದೆ, ಮತ್ತು ನಮಗೆ ನೆಗಡಿ ಬರ್ತದೆ, ಜ್ವರ ಬರ್ತದೆ ಅಂಥೇಳಿ ಈ ರೀತಿಯಿಂದ ಎಲ್ಲ ನಾವು ಯೋಚನೆ ಮಾಡ್ತೇವೆ. ಇದೆಲ್ಲ ಬದಿಗಿರಬೇಕು. ಇದೆಲ್ಲ ಅಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಯಾಕಂತಂದರೆ ಸತ್ಯವೇದದಲ್ಲಿ, ವಾಕ್ಯದಲ್ಲಿ ದೇವರು ಬೈಬಲ್ ಮುಖಾಂತರವಾಗಿ ನಮ್ಮನ್ನು, ಆ ವಾಕ್ಯವನ್ನು ಇನ್ನೂ ಜೀವಂತವಾಗಿಟ್ಟಿದ್ದಾನೆ. ಏನಂತೇಳಿ ಜೀವಂತವಾಗಿಟ್ಟಿದ್ದಾನೆ? ಜಾತ್ರೆಗಳನ್ನು ನೀವು ಮಾಡಲೇಬೇಕು ಅಂತೇಳಿ ನಾವು ಓದಿದ್ವಲ್ಲ ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆ ಕಂಡ 23:14 ವಚನದಲ್ಲಿ ನೋಡೋಣ, ಏನು ಬರೆದಿದೆ ಅಲ್ಲಿ? ನೀವು ವರ್ಷಕ್ಕೆ 3 ಆವರ್ತಿ ನನಗೆ ಜಾತ್ರೆ ಮಾಡಬೇಕು ಅಂತಂದರೆ ಎಲ್ಲರೂ ಹೋಗಲೇಬೇಕಾಗಿರ್ತಕ್ಕಂಥದ್ದೆಲ್ಲ ಅನಿವಾರ್ಯತೆ. ನಮಗೆ ಗೊತ್ತಿಲ್ಲ, ಬರೀ ನಮ್ಮ ಅನುಕೂಲತೆಗಳನ್ನು ನೋಡ್ತೀವಲ್ಲ. ಜಾತ್ರೆ ಅಂತಂದರೆ ಇಲ್ಲ, ಯಾರೋ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ನೀವು ಹೋಗ್ರಿ, ಇಲ್ಲ ಅಂತಂದರೆ ಹಿರಿಯರು ನೀವೇ ಹೋಗ್ರಿ, ನಾವು ಮನೆಯಲ್ಲಿರ್ತೀವಿ. ಈ ರೀತಿಯಿಂದ ನಮ್ಮ ಏನಂತಂದರೆ ಕೆಳಮಟ್ಟದ ವಿಚಾರಗಳು ನಮ್ಮಲ್ಲಿ ಇರ್ತದೆ. ಆದರೆ ಸತ್ಯವೇದ ಏನು ಹೇಳ್ತದೆ ಅಂತಂದರೆ ವರ್ಷಕ್ಕೆ 3 ಆವರ್ತಿ ಜಾತ್ರೆ ನೀವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಯಾಕೆ ಮಾಡಬೇಕಾಗಿದೆ? ಅದಕ್ಕೂ ಕೂಡ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಳ್ಬೇಕಾಗಿದೆ. ಮುಂದೆ ಓದ್ತಾ ಹೋದಾಗ 15ನೇ ವಚನದಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆ ಅದು ಒಂದು ಜಾತ್ರೆ. ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸವೂ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಆ ಮಾಸದಲ್ಲೇ ಐಗುಪ್ತ ದೇಶದಿಂದ ಹೊರಟು ಬಂದಿರಲ್ಲ ಕ್ರೈಸ್ತರನ್ನು, ಇಸ್ರಾಯೇಲರನ್ನು ವಿಮೋಚನೆಗೊಳಿಸಿರ್ತಕ್ಕಂಥ ದಿವಸ ಅದು. ಐಗುಪ್ತ ದೇಶದಿಂದ ಎಲ್ಲಿಗೆ ಬಂದ್ರಲ್ಲ ಅವರು ಬಿಟ್ಟುಕೊಟ್ಟು, ಅಲ್ಲಿಂದ ಹಿಂಸೆ ಅನುಭವಿಸ್ತಕ್ಕಂಥ ಇಸ್ರಾಯೇಲರನ್ನು ದೇವರು ಬಿಡುಗಡೆ ಮಾಡಿದನಲ್ಲ, ಆತನು ಅವರಿಗೆ ಮಾಡಿರ್ತಕ್ಕಂಥ ಉಪಕಾರವನ್ನು ನೆನೆಸುವುದಕ್ಕಾಗಿ ನಾವೇನು ಮಾಡಬೇಕಾಗಿದೆ? ಜಾತ್ರೆ ಮಾಡಬೇಕಾಗಿದೆ. 7 ದಿವಸ ಜಾತ್ರೆ ಮಾಡಬೇಕಾಗಿದೆ. ಅದೇ ಒಂದು ಉದ್ದೇಶ. ದಾರು ಜಾತ್ರೆಯ ಉದ್ದೇಶ ಏನಂತಂದರೆ ದೇವರು ನಮ್ಮನ್ನು ಸುಲಲಿತವಾಗಿ ಜೀವಿಸುವುದಕ್ಕೆ ಬಿಟ್ಟಿದ್ದಾನಲ್ಲ, ಗೌರವಯುತವಾಗಿ ಈ ಲೋಕದಲ್ಲಿ, ಈ ಸಮಾಜದಲ್ಲಿ ಜೀವಿಸುವುದಕ್ಕೆ ಅನುವು ಮಾಡಿದ್ದಾನಲ್ಲ, ಆತನು ಮಾಡಿರ್ತಕ್ಕಂಥ ಉಪಕಾರ, ದೇವರು ಮಾಡಿರ್ತಕ್ಕಂಥ ಆಶೀರ್ವಾದ ಈ ಲೋಕದ ಜನರು ಯಾರು ಸಹಾಯಾರ್ಥವಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನಿಗೆ ಯಾವುದು ಮೀರಿದೇನೋ ಅದನ್ನು ಮಾಡ್ತಕ್ಕಂಥವನು ದೇವರು. ಯಾವುದು ಈ ಲೋಕದಲ್ಲಿ ನಾವು ವಂಚಿತರಾಗಿದ್ದೇವೋ ಆ ವಂಚಿತತೆಯನ್ನು ಅದರ ಮುಖಾಂತರವಾಗಿ ಅದನ್ನು ಕೊಟ್ಟು ನಮಗೆ ಸಮಾಧಾನ ಮಾಡಿರ್ತಕ್ಕಂಥದ್ದಕ್ಕಾಗಿ ನಾವೇನು ಮಾಡಬೇಕಾಗಿದೆ? ಆ ಜಾತ್ರೆಯನ್ನು ಮಾಡಬೇಕಾಗಿದೆ. ಎಷ್ಟು ದಿವಸ ಮಾಡಬೇಕಂತಾನೆ? 7 ದಿವಸ. ಇಲ್ಲಿ ನಾವು ಮಾಡ್ತಕ್ಕಂಥದ್ದು 6 ದಿವಸ ಅಥವಾ 5 ದಿವಸ ಮಾಡ್ತೇವೆ. ಹೌದು, ಅರ್ಥಪೂರ್ಣವಾಗಿ ಮಾಡ್ತೇವೆ. ಜಾತ್ರೆಗೆ ಹೋದ ನಂತರ ಮುಂದುವರೆದ ಭಾಗ 16ನೇ ವಚನದಲ್ಲಿ, ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು, ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ, ಅಂದರೆ ವರ್ಷದ ಕೊನೆಯಲ್ಲಿ ಫಲ ಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು. ವರ್ಷಕ್ಕೆ
ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಕರ್ತನಾದ ಯೆಹೋವನ ಸನ್ನಿಧಿಗೆ ಬರಬೇಕು. ಮತ್ತು ಇನ್ನೊಂದು ಹೇಳ್ತಾನೆ ಏನಂತಂದರೆ, ಕಾಣಿಕೆ ಇಲ್ಲದೆ ದೇವರ ಸನ್ನಿಧಿಗೆ ಬರಬಾರ್ದು ಅಂತೇಳಿ. ಅದನ್ನು ನಾವು ಪಾಲಿಸ್ತೀವಿ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಎಲ್ಲರೂ ಆರಾಧನೆಗೆ ಬರಬೇಕಾಯ್ತಂದರೆ ನಾವು ಕಾಣಿಕೆ ತರ್ತೇವೆ. ಎಷ್ಟೇ ತರಲಿ, ನಿನಗೆ ಎಷ್ಟು ತಿಳಿತಿದೆ ಅಷ್ಟು ತರ್ತಿದ್ದೆ, ದೇವರಿಗೆ ಸಮರ್ಪಿಸ್ತಿದ್ದೆ, ಅದು ದೇವರು ಮೆಚ್ತಾನೆ ಅಂತೇಳಿ ನಾವು ತಿಳಿದಿದ್ದೇವೆ. ಅದಕ್ಕೆ ಜಾತ್ರೆ ಮಾಡಬೇಕಾಗಿದೆ. ಜಾತ್ರೆ ಮಾಡೋದಂತಂದರೆ ನಾವೇನು ಹಗುರವಾಗಿ ತಿಳಿದುಕೊಂಡಿದ್ದೇವೆ. ಅನಾಗರಿಕರ ಹತ್ರ, ಅವಿದ್ಯಾವಂತರ ಇರ್ತಕ್ಕಂಥ ಆ ಜಾತ್ರೆಯ ಕಲ್ಪನೆಯ ಯೋಚನೆಗಳೇ ಬೇರೆ ಇವೆ. ನಾವು ಚಿಕ್ಕವರಿರುವಾಗ ಮಾತನಾಡ್ತಾ ಇದ್ದೀವಿ, ನಾವು ಯೌವನಸ್ಥರಿರುವಾಗ ಮಾತನಾಡ್ತಾ ಇದ್ದೀವಿ. ಜಾತ್ರೆ ಬಗ್ಗೆ ಹೆಚ್ಚಿನ ಆಸಕ್ತಿ ಕ್ರೈಸ್ತರಲ್ಲಿ ಯಾವಾಗಲೂ ಇತ್ತು. ಒಬ್ಬೊಬ್ಬರು ವಿಚಾರ ಒಂದೊಂದ್ರಿ. ಕುಯುಕ್ತಿ ಮಾಡ್ತಕ್ಕಂಥವ್ರ ವಿಚಾರ ಒಂದು ಬೇರೆ, ಹಿರಿಯರು ಮಾಡ್ತಕ್ಕಂಥ ವಿಚಾರನೇ ಬೇರೆ, ಮತ್ತು ಸಮೃದ್ಧವಾಗಿ ಊಟ ಗೀಟ ಬಯಸಿ ತಿಂತಕ್ಕಂಥವ್ರ ವಿಚಾರನೇ ಬೇರೆ. ಇನ್ನೂ ಕೂಡ ನಿಮಗೆ ಗುರ್ತಿದೆ, ದಾರೂರು ಜಾತ್ರೆಯಲ್ಲಿ ಏನು ವಿಶೇಷತೆ ಅಂತ ಕೇಳಿದ್ರೆ ಎಲ್ಲರ ಬಾಯಿಗೆ ಬರ್ತದ ಹೇಳೋದು ಬೇಡ. ಯಾಕಂತಂದರೆ ದೈವ ಸನ್ನಿಧಿಯಲ್ಲಿ ನಾವು ನಿಂತಿದ್ದೇವೆ. ಯಾವುದು ನಾಡಬೇಕು, ಯಾವುದು ನಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಪರಿಜ್ಞಾನ ಇಟ್ಕೊಂಡು ನುಡಿಬೇಕಾಗಿದೆ. ಅಲ್ಲಿ ಜಾತ್ರೆಯಲ್ಲಿ ಇರ್ತಕ್ಕಂಥ ಉದ್ದೇಶಗಳೇ ಬೇರೆ. ಇಲ್ಲಿ ಯೇಸು ಕ್ರಿಸ್ತನು ಜಾತ್ರೆಯಲ್ಲಿ ಆತನು ಮಾಡಿರ್ತಕ್ಕಂಥ ಒಂದು ಘನ ಕಾರ್ಯವನ್ನು ನಾವು ಇಲ್ಲಿ ನೆನಪು ಮಾಡಲಿಕ್ಕೆ ಹೋಗೋಣ. ಯಾಜಕಾಂಡ 23:4ನೇ ವಚನದಲ್ಲಿ ನೋಡೋಣ ಏನು ಬರೆಯಲ್ಪಟ್ಟಿದೆ ಅಂತಂದರೆ, ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ. ಈ ಕಾಲಗಳಲ್ಲಿ ದೇವಾರಾಧನೆಗೆ ಸಭೆ ಕೂಡಬೇಕು. ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಪಡಿಸಬೇಕಾಗಿದೆ. ಅನ್ಯರ ಮುಂದೆ, ಬೇರೆ ಸಮಾಜದವರ ಮುಂದೆ ನಮಗೆ ಹಾಕಿಕೊಂಡಿರ್ತಕ್ಕಂಥ ಧರ್ಮ ನೀತಿಯನ್ನು ಇನ್ನೊಬ್ಬರಿಗೆ ನಾವು ಪ್ರಸಿದ್ಧಿಪಡಿಸಬೇಕು. ಯಾಕಂತಂದರೆ ಈ ಭಾರತ ದೇಶದಲ್ಲಿ, ಈ ಒಂದು ಹಿಂದೂ ರಾಜ್ಯದಲ್ಲಿ, ಹಿಂದೂ ಸಮಾಜದಲ್ಲಿ ಮಾಡ್ತಕ್ಕಂಥವು ಏನಿವೆ, ಪ್ರತಿಯೊಂದೊಂದು ಮೂಡ್ತಾನೆ ಇದೆ. ನಾನು ಹೇಳ್ತಕ್ಕಂಥದ್ದಿಲ್ಲ, ತಿಳಿದವರು, ವಿದ್ಯಾವಂತರು, ಹಿಂದೂಗಳೇ ಅದನ್ನು ಪ್ರತಿಪಾದಿಸ್ತಾರೆ. ಹಿಂದೂಗಳೇ ಅವರು ನಮ್ಮ ಹತ್ರ ಮೂಡ್ತನ ಇದೆ ಜಾಸ್ತಿ. ಆ ಮೂಡ್ತನವನ್ನು ನಾವು ಹೋಗಲಾಡಿಸ್ಬೇಕಲ್ಲ. ಬರೀ ನಾವು ಮೂಡ್ತನ ಬಿಟ್ಟರೆ ಅಲ್ಲ, ನಮ್ಮ ನೆರೆ ಹೊರೆ ಕೂಡ ಮೂಡ್ತನ ಬಿಡಲೇಬೇಕಾಗಿದೆ. ಯಾಕಂತಂದರೆ ನಾವು ಓದಿದ್ದೀವಲ್ಲ, ಉತ್ತರ ಪ್ರತ್ಯುತ್ತರ ಓದ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ವಚನದಲ್ಲಿ ಬರೆಯಲ್ಪಟ್ಟಿತ್ತು ಏನಂತಂದರೆ, ಅವುಗಳಲ್ಲಿ ಶ್ವಾಸ ಇಲ್ಲ, ಅವು ಕಣ್ಣಿದ್ರೂ ಅವು ನೋಡೋದಿಲ್ಲ, ಅವು ಕಿವಿ ಇದ್ದರೂ ಅವು ಕೇಳೋದಿಲ್ಲ, ಅದನ್ನು ಆರಾಧಿಸುವವರು ಅದರಂತೆ, ಅದನ್ನು ಆರಾಧಿಸುವವರು ಕೂಡ ಅದರಂತೆ ಇದ್ದಾರೆ. ನಾವು ಅದರಂತೆ ಆಗ್ಲಿಕ್ಕೆ ಮನಸ್ಸು ಮಾಡಬೇಕಾ? ಇಲ್ಲ. ನಾವೆಲ್ಲರೂ ಗೆದ್ದು ಬಂದಿದ್ದೇವೆ, ನಾವೆಲ್ಲರೂ ತಿಳಿದು ಮೇಲಿದ್ದಿದ್ದೇವೆ, ನಾವು ವಿದ್ಯಾವಂತರಾಗಿದ್ದೇವೆ, ಸತ್ಯವೇದದಲ್ಲಿ ಅಧ್ಯಯನಗಳನ್ನು ನಾವು ಓದ್ತೇವೆ. ಆತನು ಹಾಕಿರ್ತಕ್ಕಂಥ ಆ 10 ಆಜ್ಞೆಗಳನ್ನು ನಾವು ಪಾಲಿಸಿಕೊಂಡು ನಮ್ಮ ಜೀವಿತವನ್ನು ನಾವು ಪಾಲಿಸ್ತೇವೆ. ಆದರೂ ಕೂಡ ಇನ್ನೂ ಕೆಲವು ಬಿಡ್ತಾನೆ ಇಲ್ವಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇನ್ನೂ ಕೂಡ ಕೆಲವು ಬಿಡ್ತಾ ಇಲ್ಲ. ಅದರಲ್ಲಿ ನಾವು ಏನು ಆಚರಣೆ ಮಾಡ್ತೀವಿ, ಭಾನುವಾರ ದಿವಸ ಆರಾಧನೆಗೆ ಬರ್ತೇವೆ, ಇದು ಮಾಮೂಲಿ. ನಾವು ಏಳುವಾಗ ಬೀಳುವಾಗ ಪ್ರಾರ್ಥನೆ ಮಾಡ್ತೇವೆ, ಇದು ಮಾಮೂಲಿ. ಆರಾಧನೆಗೆ ಬರುವಾಗ ಕಾಣಿಕೆ ತರ್ತೇವೆ, ಇದು ಎಲ್ಲ ಕಾಮನ್ ಇವೆಲ್ಲ. ಆದರೆ ವಿಶೇಷತೆ ಕೇಳ್ತಾನೆ ಆತ, ವಿಶೇಷತೆ ಕೇಳ್ತಾನೆ. ಏನಂತಂದರೆ ದೇವರ ವಾಕ್ಯವನ್ನು, ನಾನು ಒಂದು ಸಲ ಪ್ರಸಂಗದಲ್ಲಿ ಹೇಳಿದೆ, ನಾವು ಒಂದು ಋಣದಲ್ಲಿದ್ದೇವೆ ಅಂತೇಳಿ. ಬರೀ ದೇವರ ವಾಕ್ಯ ನಾವು ಕೇಳಿದ್ದಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಮುಟ್ಟಿಸ್ತಕ್ಕಂಥ ಋಣದಲ್ಲಿದ್ದೀವಿ. ಈ ಋಣಭಾರವನ್ನು ನಾವು ಮುಟ್ಟಿಸಬೇಕು, ಆ ಋಣವನ್ನು ನಾವು ಇಳಿಸಿಕೊಳ್ಬೇಕು. ಇನ್ನೊಬ್ಬರ ಋಣದಲ್ಲಿ ಇರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಲೌಕಿಕವಾಗಿ ಯಾವ ರೀತಿಯಿಂದ ಮಾತನಾಡ್ತೇವೋ ಅದೇ ಪ್ರಕಾರವಾಗಿ ದೇವರು ಯೇಸು ಕ್ರಿಸ್ತನು ಇವತ್ತು ನಮಗೆ ಹೇಳ್ತಾನೆ ಏನಂತಂದರೆ, ನೀವು ಸುವಾರ್ತೆಯನ್ನು ಒಬ್ಬರಿಂದ ಒಬ್ಬರಿಗೆ ಹಂಚುವ ಒಂದು ಋಣದಲ್ಲಿದ್ದೀರಿ. ನೀವು ಋಣದಲ್ಲಿದ್ದೀರಿ. ಅದ್ಭುತವಾಗಿರ್ತಕ್ಕಂಥ ಆವತ್ತಿನ ವಾಕ್ಯ ನನಗೆ ಇನ್ನೂ ಜ್ಞಾಪಕ ಇದೆ. ಏನಂತಂದರೆ, ಯೇಸು ಬರ್ತಾನೆ, ಬೇಗ ಬರ್ತಾನೆ ಇಲ್ಲ, ಅದರಲ್ಲಿ ಅರ್ಥ ಯೇಸು ಬರಲಿಕ್ಕೆ ಅನೇಕ ನಿಯಮಗಳಿವೆ. ಆ ನಿಯಮಗಳನ್ನು ಪೂರ್ತಿಗೊಳಿಸಿದ ನಂತರ ಯಾವಾಗ ಬರ್ತೀನಿ ಅಂತ ಹೇಳಿದ್ದಾನೆ, ಅದೇ ಸತ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬೊಬ್ಬನಿಗೆ ಈ ದೇವರ ವಾಕ್ಯ ಮುಟ್ಟದೇ ಇರತಕ್ಕಂಥ ಊರಿಗೆ, ಮುಟ್ಟದೇ ಇರತಕ್ಕಂಥ ಕುಟುಂಬಕ್ಕೆ, ಮುಟ್ಟದೇ ಇರತಕ್ಕಂಥ ಮನುಷ್ಯನಿಗೆ ಇದು ಹಂಚಲ್ಪಡಬೇಕು. ಹಂಚಲ್ಪಟ್ಟಾಗ ಅವನು ನಿರ್ಧರಿಸ್ತಾನೆ ಏನಂತಂದರೆ, ಒಪ್ಕೊಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೆ ನಮ್ಮ ಧರ್ಮ ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಅದಾದ ನಂತರ ಪ್ರತಿಯೊಂದೊಂದು ಗ್ರಾಮಕ್ಕೂ, ಪ್ರತಿಯೊಂದೊಂದು ಹಳ್ಳಿಗೂ, ಪ್ರತಿಯೊಂದೊಂದು ಕುಟುಂಬಕ್ಕೂ ಯಾವಾಗ ದೇವರ ವಾಕ್ಯ ಮುಟ್ತದೆ ಅಂತಂದರೆ ಆಗ ನ್ಯಾಯ ತೀರಿಸುವುದಕ್ಕೆ ಯೇಸು ಕ್ರಿಸ್ತನು ಬರ್ತಾನೆ. ಅದು ಅಂತ್ಯ ಅಂತೇಳಿ ಸತ್ಯವೇದ ಹೇಳ್ತಕ್ಕಂಥದ್ದು. ಅದನ್ನು ನಾವು ತಿಳಿದುಕೊಳ್ಬೇಕು. ಇಲ್ಲಿ ಇದಾದ ನಂತರ ನಾವು ಇನ್ನೊಂದು ವಾಕ್ಯದಲ್ಲಿ ಓದ್ತೇವೆ ಏನಂತಂದರೆ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 46-47ನೇ ವಚನ ನಾವು ನೋಡೋಣ.
3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಇದರ ಹಿನ್ನೆಲೆ ನೋಡಿದಾಗ 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಅಂದರೆ ಎಲ್ಲೆಲ್ಲೋ ಹುಡುಕಿರ್ಬೇಕಂತೇಳಿ ಗೊತ್ತಾಗ್ತದಲ್ಲ. ಹಿನ್ನೆಲೆ ನೋಡಿದಾಗ ಯೇಸು ಕ್ರಿಸ್ತನು ಯೆರೂಸಲೇಮಿನ ಜಾತ್ರೆಗೆ ಹೋಗಿದ್ದ 12 ವರ್ಷದವನಿದ್ದಾಗ. ನಾವು ಕೂಡ ದಾರೂರು ಜಾತ್ರೆಗೆ ಹೋಗ್ತೀವಿ. ಯಾರು ಕಳ್ಕೊಂಡಿಲ್ಲ. ಎಲ್ಲರೂ ಚೆನ್ನಾಗಿ ಹೋಗ್ತೇವೆ, ಚೆನ್ನಾಗಿ ಬರ್ತೇವೆ, ಅಲ್ಲಿ ಊಟ ಮಾಡ್ತೇವೆ, ತಿಂಡಿ ತಿಂತೇವೆ. ದೇವ್ರ ವಾಕ್ಯ ಕೇಳ್ತಿರೋ ಬಿಡ್ತಿರೋ ಅಂತಕ್ಕಂಥದ್ದು ಅನುಮಾನ ನನಗೆ. ಕೇಳಿದ್ದೀರಾ? ಎಲ್ಲರೂ ಹೋಗಿರಲ್ಲ. ಜಾತ್ರೆಯಲ್ಲಿ ಕೇಳಿರ್ತಕ್ಕ ಒಂದು ಟಾಪಿಕ್ ನನಗೆ ನೆನಪು ಮಾಡಿರಿ. ನಾನು ಒಂದು ಕೆಲವು ಕೇಳಿದ್ದೇನೆ, ನೆನಪು ಮಾಡಿರಿ. ಇಲ್ಲ, ಉದ್ದೇಶ ಇಲ್ಲ. ಅದು ಉದ್ದೇಶ ಚೆನ್ನಾಗಿಲ್ಲ. ಸುಮ್ಮನೆ ಏನೋ ಅರ್ಥ ಇಲ್ಲದೆ ಹೋಗ್ತದೆ. ಚಿತ್ತವಿಲ್ಲದ ಗುಡಿ ಸುತ್ತಿದ್ರೆ ಏನು ಫಲ ಅಂತ. ಏನೋ ಒಂದು ಮಜಾಕ್ಕೆ ಹೋಗ್ತವೆ, ಗಾಡಿ ಮೋಟ್ರ್ನಲ್ಲಿ ಹೋಗ್ತವೆ, ಸ್ವಂತವಾಗಿ ಹೋಗ್ತವೆ, ಒಂದು ಎಂಜಾಯ್ಮೆಂಟ್ಗೆ ಹೋಗ್ತವೆ. ಇಲ್ಲ, ಇದಲ್ಲೇ ಇಲ್ಲ. ಜಾತ್ರೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಅರ್ಥ ಇದೆ. ಯೇಸು ಸ್ವಾಮಿ 12 ವರ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯೆರೂಸಲೇಮಿನ ಜಾತ್ರೆಗೆ ಹೋಗಿ ತಂದೆ ತಾಯಿಯನ್ನು ಬಿಟ್ಟು ಕಳ್ಕೊಂಡ್ಬಿಟ್ಟ. ನೆರೆಯವರಿಗೆ ಕೇಳ್ತಾರೆ, 1 ದಿವಸ ನಡೆದ ದಾರಿ ಆದ ನಂತರ ನೆನಪು ಬರ್ತದಂತೆ ತಂದೆ ತಾಯಿಗೆ ಮಗನ ಬಗ್ಗೆ. ಆವಾಗ ನೋಡಿದ್ರೇನು, ನಮ್ಮ ಯೇಸನ್ನು ನೋಡಿದ್ರೇನು ಅಂತ ಕೇಳಿದರೆ, ಇಲ್ಲ, ಯಾರೂ ನೋಡಿಲ್ಲ. ಒಂದು ದಿವಸ ಹೋಯ್ತು, ದಾರಿಗೆ ಹೋಯ್ತದು. 2ನೇ ದಿವಸ ಕೂಡ ಹುಡುಕಿದ್ರು, ಸಿಗಲಿಲ್ಲ. 3ನೇ ದಿವಸ ಸತ್ಯವೇದ ಹೇಳ್ತದೆ ಏನಂತಂದರೆ 37ನೇ ವಚನ ಹೇಳ್ತದೆ, ಆ ಜಾತ್ರೆಯ ಮಹಾದಿವಸದ 3 ದಿನದ ಮೇಲೆ ಆತನು ದೇವಾಲಯದಲ್ಲಿ ಕಂಡರು. ನಾವೆಲ್ಲೆಲ್ಲಿ ಕಾಣ್ತೀವೋ, ಎಲ್ಲೆಲ್ಲಿ ಕಾಣ್ತೀವಿ? ಸ್ವಲ್ಪ ಖುಷಿ ಪಡ್ತಕ್ಕಂಥದ್ದು ದಾರೂರು ಜಾತ್ರೆಯಲ್ಲಿ, ಸ್ವಲ್ಪ ಖುಷಿ ಪಡ್ತಕ್ಕಂಥದ್ದು. ಅಲ್ಲಿ ಕುಡಿಯೋದು ನಾವು ಈ ಸಲ ಕಣ್ಣಲ್ಲಿ ನೋಡಲಿಲ್ಲ. ಬೇರೆ ನಮಗೆ ಸಂಬಂಧ ಇಲ್ಲದ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಏನು ನಾನೇ ಹೋಗಲಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ನಾನು ನನ್ನ ಸಂಭ್ರಮದಲ್ಲಿದ್ದೆ. ಎಲ್ಲಿ ನೋಡಿದ್ರೆಲ್ಲ ಹೊಸಳ್ಳಿಯವ್ರು ಕಾಣ್ತಿದ್ರು, ಎಲ್ಲಿ ನೋಡಿದ್ರೆಲ್ಲ ನಮ್ಮವರೇ ಇದ್ದರು. ಭಾಳ ಸಂತೋಷ ಆಯಿತು. ಅಲ್ಲೇ ನನ್ನ ಸಮಯ ಹೋಯ್ತೇನು ಅಂತೇಳಿ. ಒಂದೊಂದು ಸಲ ಅಲ್ಲಿ ನೋಡಬಾರ್ದ ಕೃತ್ಯಗಳನ್ನು ನಾವು ನೋಡ್ತೇವೆ. ಅದು ಸೈತಾನನ ಕೆಲಸ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಲ್ಲಿ ಏನಿದೆ ಅಂತಂದರೆ, ವಿಶೇಷವಾಗಿರ್ತಕ್ಕಂಥ ಸುವಾರ್ಥಿಕರು, ಹೆಚ್ಚಿನ ಜ್ಞಾನ ಹೊಂದಿರತಕ್ಕಂಥ ಪಾಸ್ಟರ್ಗಳು, ದೈವ ಸೇವಕರು ಅಲ್ಲಿ ಬಂದಿರ್ತಾರೆ. ಅವ್ರು ಹೇಳ್ತಕ್ಕಂಥ ವಾಕ್ಯ ನಾನು ಎಂಟ್ರಿ ಆದ ಕೂಡಲೇ ನನಗೊಂದು ಜ್ಞಾಪಕ ಇದೆ. 1ನೇ ಕೀರ್ತನೆಯ ಬಗ್ಗೆ ಅವ್ರು ಹೇಳಿದ್ರಲ್ಲ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪ. ನೀವು ಹೇಳ್ತಾರೇನಂತ ಕೇಳಿದೆ, ನಾನು ನೆನಪು ಮಾಡಿದ ಮೇಲೆ ಹೇಳ್ತೀರಿ. ನಾನು ಕೇಳಿದ್ದು ಅದು ಹೌದಲ್ಲ. ಅದು ಭಾಳ ಅದ್ಭುತವಾಗಿರ್ತಕ್ಕಂಥ ಸಂದೇಶ ಆವತ್ತು. ಅದಾದ ನಂತರ ಇನ್ನೂ ಅನೇಕ ಸಂದೇಶಗಳನ್ನು ಕೇಳಿದರು. ಆದರೆ ಉದ್ದೇಶ ಹೊಂದಿರಬೇಕಿದೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಜಾತ್ರೆಗೆ ಹೋಗಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಹೆಚ್ಚಿನ ಜ್ಞಾನವನ್ನು ನಾವು ಸಂಪಾದಿಸುವುದಕ್ಕಾಗಿ, ದೈವಿಕವಾಗಿರ್ತಕ್ಕಂಥ ನೀತಿಗಳನ್ನು ಕಲಿಯುವುದಕ್ಕಾಗಿ, ಆ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವುದಕ್ಕಾಗಿ ನಾವು ಹೋಗಿರ್ತೇವೆ. ಅದೇ ಮೂಲ ಉದ್ದೇಶವಾಗಿರ್ತದೆ. ಇಲ್ಲಿ ಯೇಸು ಕ್ರಿಸ್ತನು ಏನು ಮಾಡ್ತಾನೆ ಅಂತಂದರೆ, ಕಳ್ಕೊಂಡು 3ನೇ ದಿವಸದಲ್ಲಿ ಆತನು ಆಲಯದಲ್ಲಿ ಕಾಣ್ತಾನೆ. ಅಲ್ಲಿ ಆಲಯದಲ್ಲಿ ಕಂಡು ಅಲ್ಲಿ ಏನು ಮಾಡ್ತಾನೆ, ಆತನಿಗೆ ಆಸಕ್ತಿ. ನಾವು ಒಂದೊಂದು ಸಲ ನಾನು ಯೋಚನೆ ಮಾಡ್ತೇನೆ ಅಂತಂದರೆ, ಅನ್ಯ ಕ್ರೈಸ್ತರು ನನಗೆ ಭಾಳ ಬೆನ್ನತ್ತಿರ್ತಾರೆ. ಸರ್, ನಿಮ್ಮದು ಜಾತ್ರೆ ಇದೆಯಲ್ಲ, ನಮಗೆ ಕರ್ಕೊಂಡು ಹೋಗ್ರಿ ಅಂತೇಳಿ. ನಾನು ಅನುಮಾನ ಮಾಡ್ತೇನೆ, ಅಲ್ಲಿ ಏನಿರೋದ್ರಪ್ಪ, ಬರಬೇಡ್ರಿ ಅಂತೇಳಿ ಹೇಳಿದ್ದು ಭಾಳ. ಯಾಕಂತಂದರೆ ಅಲ್ಲಿ ನಡೀತಕ್ಕಂಥ ಯಾವಾಗಲೂ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ, ಕೆಟ್ಟದ್ದನ್ನೇ ಹುಡುಕೋದ್ರಲ್ಲಿ ಇರ್ತಾನೆ, ಒಳ್ಳೆಯದನ್ನು ಅನುಸರಿಸಿ ಹೋಗೋದ್ರಲ್ಲಿ ಇರೋದಿಲ್ಲ. ಯಾಕಂತಂದರೆ ನಮ್ಮ ದೇಶನೇ ಆ ರೀತಿಯಿಂದ ಇದೆ. ನಾನು ನನ್ನ ಧರ್ಮ ಶ್ರೇಷ್ಠ ಅಂತಕ್ಕಂಥ ಒಂದು ಸಿದ್ಧಾಂತದಲ್ಲಿ ನಾವು ಬದುಕ್ತೇವೆ. ಇದು ನಮಗೆ ಎಷ್ಟು ಶ್ರೇಷ್ಠವಾಗಿದೆ ಅದು ನಮಗೆ ಗುರುತುಂಟು. ಅವರು ಬಂದು ನಮ್ಮನ್ನು ಅವಹೇಳನ ಮಾಡಿದರೆ ನಮಗೆ ನೋವಾಗ್ತದೆ ಅಂತಕ್ಕಂಥ ಒಂದೇ ವಿಚಾರದಿಂದ ನಾನು ಏನು ಮಾಡ್ತೇನೆ ಅಂತಂದರೆ, ಅವರಿಂದ ತಪ್ಪಿಸ್ಕೊಂಡು ಬಂದುಬಿಡ್ತೇನೆ. ಆದರೂ ಕೂಡ ಒಳಗೊಳಗೆ ಅನ್ನಿಸ್ತದೆ ಏನಂತಂದರೆ, ಅಲ್ಲಿಯ ದೇವರ ವಾಕ್ಯ ಅವರು ಒಂದು ವೇಳೆ ಕೇಳಿದರೆ ಪರಿವರ್ತನೆ ಏನಾದರೂ ಆಗ್ತಾರೆ ಅಂತೇಳಿ ನಾನು ಯೋಚನೆ ಮಾಡ್ತೇನೆ. ಆ ವಾಕ್ಯ ಕೇಳೋದ್ರೊಳಗೆ ಇವರು ಕೆಟ್ಟದನ್ನೆಲ್ಲ ಅಲ್ಲಿ ನಡೀತಕ್ಕಂಥ ಎಲ್ಲವುಗಳನ್ನು ನೋಡಿದರೆ ನಾನೆಲ್ಲಿ ಅವಮಾನ ಹೊಂದ್ತೀನೇನೋ ಅಂತೇಳಿ ನಾನು ಆ ವಿಚಾರದಿಂದ ಅವರನ್ನು ಕರಿತಾ ಇರೋದಿಲ್ಲ. ಪ್ರಯತ್ನ ಪಡೋಣ, ನೋಡೋಣ. ಅಲ್ಲಿ ಇನ್ನೂ ಏನಂತಂದರೆ, ಪರಿಸರವನ್ನು ಸುಧಾರಿಸಿ ಆನಂತರ ಅನ್ಯರನ್ನು ಜಾತ್ರೆಗಂದರೆ ಎಲ್ಲರೂ ಬರ್ತಾರೆ. ಸ್ವಲ್ಪ ನಡೆಪ ಹೋಗೋಣ ಅಂತಂದರೆ ಎಲ್ಲರಿಗೂ ಆಸಕ್ತಿ ಇರ್ತದೆ. ಜಾತ್ರೆಯಲ್ಲಿ ಅಲ್ಲಿ ಸ್ವಲ್ಪ ಸ್ವತಂತ್ರ ಇರ್ತದೆ, ನಾವು ಮನಸ್ಸು ಬಂದಂಗೆ ಮಾಡಲಿಕ್ಕೆ ಇರ್ತದೆ. ಯಾಕಂದರೆ ಅದು ಹಿಂದುತ್ವದಲ್ಲಿ ಹೊಂದಿರತಕ್ಕಂಥದ್ದು. ಆದರೆ ನಿಜವಾದ ಕ್ರೈಸ್ತನಿಗೆ ಅದೆಲ್ಲಿ ಸ್ವತಂತ್ರ ಇರೋದಿಲ್ಲ. ಆತನಿಗೆ ದೈವ ಆಸಕ್ತಿಯಲ್ಲಿ, ದೈವ ವಾಕ್ಯವನ್ನು ಕೇಳುವುದರಲ್ಲಿ ಹೆಚ್ಚಾದ ಆಸಕ್ತಿ ಇರ್ತದೆ.
ಅದನ್ನು ನಾವು ಪಾಲಿಸಬೇಕಾಗಿದೆ. ಯಾಕೆಂತಂದರೆ ಕ್ರಿಸ್ತನು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಆ ಒಂದು ಯೋಜನೆಯನ್ನು ನಾವು ಪಾಲಿಸಲಿಕ್ಕೆ ಬದ್ಧರಾಗಿರಬೇಕಾಗಿದೆ. ಅಲ್ಲಿ ಆತನು ಏನು ಮಾಡ್ತಾನೆ ಅಂತಂದರೆ 47ನೇ ವಚನ ನೋಡೋಣ. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೆ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಇಷ್ಟು ಚಿಕ್ಕ ಹುಡುಗ ಅಲ್ರಿ ಆತ. 12 ವರ್ಷದವ್ರು ಯಾರಿದ್ದೀರಿ ನಮ್ಮಲ್ಲಿ ನೋಡೋಣ. 12 ವರ್ಷದವ್ರು 6ನೇ ಕ್ಲಾಸ್ ಓದ್ತಾರೆ ಅವ್ರು. ಅವ್ರಿಗೆ ಇನ್ನೂ ನೆಟ್ಟಿಗೆ ಕನ್ನಡನೂ ಓದ್ಲಿಕ್ಕೆ ಬರೋಲ್ಲ, ಅವ್ರಿಗೆ ಸರಿಯಾಗಿ ಇಂಗ್ಲೀಷ್ನೂ ಓದ್ಲಿಕ್ಕೆ ಬರೋಲ್ಲ. ಅವ್ರು ಹೆಂಗೆ ಓದ್ತಾರೋ ಗೊತ್ತಿಲ್ಲ. ಆದರೆ ಈ ಪ್ರತಿಭಾವಂತ ಯೇಸು ಕ್ರಿಸ್ತ, ಆತನಿಗೆ ಎಷ್ಟು ಆಸಕ್ತಿ ನೋಡೋಣ. ಆತನಕ್ಕಿಂತ ಬೋಧಕರು ಯಾರಿದ್ದಾರೆ ಆತನಕ್ಕಿಂತ ಮುಂದೊಟ್ಟಿದ್ದವರು, ಅವ್ರ ಬಗ್ಗೆ ಅವ್ರು ಆಡ್ತಕ್ಕಂಥ ದೈವಿಕ ಮಾತುಗಳ ಬಗ್ಗೆ ಆತನು ಹೆಚ್ಚಾಗಿ ಗಮನ ಕೊಟ್ಟು ಯೋಚನೆ ಮಾಡ್ತಿದ್ದ. ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದ. ಈ ಪ್ರಶ್ನೆಗಳನ್ನು ಮಾಡ್ತಕ್ಕಂಥದ್ದನ್ನು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಆತನನ್ನು ನೋಡ್ತಾ ಇದ್ದರು. ಏನು ಅದ್ಭುತವಾಗಿದೆ ಅಲ್ಲ ಈ ಹುಡುಗ ಮಾತನಾಡ್ತಕ್ಕಂಥದ್ದು. ಆ ಚಿಕ್ಕ ವಯಸ್ಸಿನಲ್ಲಿ ಆತನು ಆ ಪಂಡಿತರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಅವರೆಲ್ಲರೂ ಭಾಳ ಹೆಚ್ಚಾಗಿ ಗಮನಿಸ್ತಿದ್ದ. ಯೇಸು ಕ್ರಿಸ್ತ ಆ ಎಲ್ಲ ಜನರ ಗಮನವನ್ನು ಸೆಳೀತಾ ಇದ್ದನಂತೆ. ಆತನು ಅಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದುವರೆದ ವಾಕ್ಯ ಯೋಹಾನ 7:37-38 ಬೇಗ ಮುಗಿಸ್ತೇನೆ, ಸಮಯ ಭಾಳ ಶಾರ್ಟ್ ಇದೆ. ಆ ಜಾತ್ರೆಯ ಮಹಾ ದಿವಸದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಭಾಳ ಅದ್ಭುತವಾಗಿ ಕಗ್ಗಂಟಾಗಿರ್ತಕ್ಕಂಥ ವಾಕ್ಯ ಇದು. ಆತನು ಆ ಮಹಾ ದಿವಸದ ಕಡೆ ದಿನದಲ್ಲಿ ನಿಂತು ಹೇಳ್ದ. ಏನಂತ ಹೇಳ್ದ? ಯಾವನಿಗಾದರೂ ನೀಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಏನು ಮಾಡಲಿ? ಕುಡಿಯಲಿ. ನೀರು ಹಿಡ್ಕೊಂಡು ನಿಂತಿರಲಿಲ್ಲ, ಹೌದಲ್ಲ? ನೀರು ಹಿಡ್ಕೊಂಡು ನಿಂತಿರಲಿಲ್ಲ. ಸಂಬಂಧಿತವಾಗಿರ್ತಕ್ಕಂಥದ್ದು. ಆ ನೀರು ಯಾವುದಪ್ಪ ಅಂತಂದರೆ ದೇವರ ವಾಕ್ಯ, ಆತನು ಬೋಧಿಸ್ತಕ್ಕಂಥದ್ದು. ಯಾರು ನಿಮಗೆ ನೀಡಿಕೆಯಾಗಿದೆ? ಈ ದಾಹ ಯಾರಿಗಿದೆ? ದೇವರನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರಿಗೆ ಇಷ್ಟ ಇದೆ? ದೇವರನ್ನು ಯಾರು ನೋಡ್ಬೇಕಂದಿದ್ದೀರಿ? ಅಂತರದಿಂದ ಆತನನ್ನು ಯಾರು ನೋಡ್ಬೇಕಂತೇಳಿ ನಿಮಗೆ ಮನಸ್ಸಿದೆಯೋ, ಬರ್ರಿ ನಾನು ನೀರು ಕೊಡ್ತೇನೆ ನಿಮಗೆ, ಬನ್ನಿ ನಾ ದೇವರ ವಾಕ್ಯ ಕೇಳ್ತೇನೆ, ಅದಕ್ಕೆ ದಾರಿ ತೋರಿಸ್ತೇನೆ, ನೀವು ಬರ್ರಿ ಅಂತೇಳಿ ಆತನು ಕರೆದಿದ್ದಾನೆ. ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. 38ನೇ ವಚನದಲ್ಲಿ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಯಾರು ಪರಿವರ್ತನೆ ಆಗ್ತಾರೆ? ಯಾರು ದೇವರ ವಾಕ್ಯವನ್ನು ಕೇಳ್ತಾರೆ? ಯಾರು ದೇವರ ವಾಕ್ಯವನ್ನು ತಾವು ಅಳವಡಿಸಿಕೊಳ್ತಾರೋ? ನಿಜಕ್ಕೂ ಇಂದಿನವರೆಗೆ ನೋಡ್ರಿ, ದೇವರ ಸೇವಕರಿಗೆ ಯಾರಾದರೂ ಬೈದು ನೋಡ್ರಿ, ಸಿಟ್ಟೇ ಬರಲ್ಲ. ಯಾರಾದರೂ ಕೆಣಕಿ ನೋಡ್ರಿ, ಅವನಿಗೆ ಕೋಪನೇ ಬರೋಂಗಿಲ್ಲ. ಯಾಕೆ? ದೇವರ ವಾಕ್ಯ ನೆಲೆಯೂರಿ ಆತನ ಹೃದಯದಲ್ಲಿ ಸ್ಥಿರವಾಗಿ ನಿಂತಿದೆ. ಬೈದ್ರಿ, ಬೈತಾರೆ ಬಿಡಪ್ಪ, ಅವನಿಗೆ ತಿಳಿಯಂಗಿಲ್ಲ, ಬೈತಾನೆ ಅಂತಂತಾರೆ. ಈ ಒಂದು ಒಳ್ಳೆಯ ದೊಡ್ಡ ಮನಸ್ಸು ಯಾವನ ಹತ್ರ ಇದೆಯೋ ಅಲ್ಲಿ ಅವನಿಂದ ಹರಿತಕ್ಕಂಥದ್ದು ಏನದು? ನೀರಿನ ಹೊಳೆಗಳು, ದೈವವಾಕ್ಯದ ಹೊಳೆಗಳು, ದೈವವಾಕ್ಯದ ಹೊಳೆ. ಪ್ರತಿಯೊಬ್ಬೊಬ್ಬರು ಕ್ರೈಸ್ತರೆನಿಸಿಕೊಂಡಿರ್ತಕ್ಕಂಥ ನಾವು ಯಾವಾಗಲೂ ಅದನ್ನು ಯೋಚನೆ ಮಾಡಬೇಕು. ಪ್ರತೀಕಾರವಾಗಿ ಚುಚ್ಚು ಮಾತುಗಳನ್ನು ಆಡ್ತಕ್ಕಂಥದ್ದನ್ನು ಬಿಟ್ಟುಬಿಡಬೇಕು. ಈ ಲೋಕ ಆ ರೀತಿಯಿಂದ ನಮ್ಮನ್ನು ಸೆಳೆಯುತ್ತದೆ. ಈ ಲೋಕ ನಮ್ಮನ್ನು ಕೋಪದಲ್ಲಿ ನಡೆಸುತ್ತದೆ. ಈ ಲೋಕ ನಮ್ಮನ್ನು ದುಃಖದಲ್ಲಿ ತಳ್ಳುತ್ತದೆ, ನಮ್ಮನ್ನು ಕಷ್ಟಕ್ಕೆ ಈಡು ಮಾಡ್ತದೆ. ಅದರಿಂದ ನೀವು ಬಾಧಿತರಾಗ್ತೀರಿ. ಅದನ್ನು ಬಿಟ್ಟು ಅದನ್ನು ಸಪ್ರೇಟ್ ಮಾಡಿ, ಅದನ್ನು ತೊರೆದು ನೀವು ಬಂದು ಈ ಕ್ರಿಸ್ತನಲ್ಲಿ ನೀವು ನೆಲೆಯೂರಿ ನಿಂತು ಆತನು ಕೊಡ್ತಕ್ಕಂಥ ಜೀವಕರವಾದ ನೀರನ್ನು ನೀವು ಕುಡಿದ್ರೆ ಏನಾಗ್ತದೆ ಅಂತ ಹೇಳ್ತಾನೆ ಆತ. ನಿಮ್ಮಲ್ಲಿ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು. ನಿಮ್ಮ ಮುಖಾಂತರವಾಗಿ ನಾನು ಅನುಭವಿಸಿದ್ದೀನಪ್ಪ, ದೇವರ ವಾಕ್ಯವನ್ನು ನಾನು ಅನುಭವಿಸಿದ್ದೇನೆ, ನನ್ನ ಮಾತು ಕೇಳ್ರಿ, ನನ್ನಂಗೆ ಆಗ್ರಿ ನೀವು. ಅವನು ಪ್ರತ್ಯುತ್ತರವಾಗಿ ನಿಮಗೆ ಹೇಳ್ತಾನೆ, ಅದ್ಭುತವಾಗಿ ಹೇಳ್ತಾನೆ. ಈ ರೀತಿಯಿಂದ ಆತನು ಸಾರಿ ಹೇಳ್ತಾ ಇದ್ದ. ಜಾತ್ರೆಗೆ ಹೋಗಿರ್ತಕ್ಕಂಥ ಉದ್ದೇಶ ಗುರ್ತಾಯ್ತಾ? ಹೇಳಿದ್ದೀರಾ? ನಿಮ್ಗೆ ಯಾರಾದರೂ ಪ್ರಶ್ನೆ ಮಾಡಿರ್ಬೇಕಲ್ಲ, ಜಾತ್ರೆಗೆ ಹೋಗಿ ಬಂದರೆ ಚಲೋ ಹೋಗಿ ಬಂದರೆ? ಚಲೋ ಹೋಗಿ ಬಂದೀವಿ, ನಾವು ಚಲೋ ಹೋಗಿ ಬಂದೀವಿ. ಉತ್ತರ ಅಷ್ಟೇ. ಏನೇನು ಮಾಡಿದರೆ? ಮಕ್ಕಳಿಗೆ ಗಾಡಿ ತಂದಿದ್ದೇವೆ, ಮಂಡಳ ತಂದಿದ್ದೇವೆ, ಸ್ವೀಟ್ ತಂದಿದ್ದೇವೆ, ಇನ್ನೊಬ್ರಿಗೆ ಕೊಡೋದು ಇಟ್ಕೊಂಡಿರೋ ಬಿಟ್ಟಿರೋ ಗೊತ್ತಿಲ್ಲ. ಆದರೆ ಹಿಂದೂಗಳು ಜಾತ್ರೆಗೆ ಹೋಗಿ ಬಂದು ಕೂಡಲೇ ಆ ತಿಂಡಿನ ಮನೆಗೆ ಕೊಡ್ತಾರೆ. ಅವ್ರ ಉದ್ದೇಶ ಏನು? ನಾವು ಜಾತ್ರೆಗೆ ಹೋಗಿ ಬಂದಿದ್ದೇವೆ, ಅಲ್ಲಿದ್ದು ಪ್ರಸಾದ ತೊಗೊಳ್ರಿ ಅಂತ. ಆದರೆ ನಾವು ಎಷ್ಟು ಮಾಡ್ತೀವೋ ಗೊತ್ತಿಲ್ಲ. ನೀನು ಅದನ್ನು ಕೊಡ್ರಿ ಅಂತೇಳಿ ನಾನು ಹೇಳೋದಿಲ್ಲ. ಏನಂತಂದರೆ, ಜಾತ್ರೆಗೆ ಹೋಗಿ ನಾವು ಏನು ಕಲಿತುಕೊಂಡು ಬಂದಿದ್ದೇವೆ, ಯಾವ ಸುವಾರ್ತೆಯನ್ನು ಕೇಳಿದ್ದೇವೆ, ಅದರ ಬಗ್ಗೆ ಅನ್ಯರಿಗೆ ಹೇಳ್ತಕ್ಕಂಥ ಒಂದು ಋಣ ನಮಗಿದೆ ಅಲ್ರಿ, ಅದನ್ನು ನಾವು ಮಾಡಬೇಕಾಗಿದೆ. ಮುಂದುವರೆದ ವಾಕ್ಯ ಯೋಹಾನ 14:6ನೇ ವಚನದಲ್ಲಿ, ಯೇಸು
ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಹೋಗೋದಿಲ್ಲ. ನನ್ನ ಮುಖಾಂತರ ಆತನು ಅದ್ಭುತವಾಗಿ ಹೇಳ್ತಾನೆ, ಬರ್ರಿ ನೀವು ದೇವರ ರಾಜ್ಯ ಸೇರಬೇಕಾಗಿದೆಯಾ, ನನ್ನ ಸಮೀಪಕ್ಕೆ ಬರ್ರಿ, ನಾನು ಕೊಡ್ತಕ್ಕಂಥ ನೀರು ನೀವು ಕುಡಿರಿ, ನಾನು ಆಡ್ತಕ್ಕಂಥ ಮಾತು ನೀವು ಕೇಳ್ರಿ, ನನ್ನ ಮಾತುಗಳನ್ನು ಕೇಳಿ ನೀವು ಅದರಲ್ಲಿ ನೆಲೆಯೂರಿ ನಿಲ್ರಿ. ಭಾಳ ಈಸಿ ರೀ. ಈ ಲೋಕ ಅನುಭವಿಸ್ಬೇಕಾಯ್ತಂತಂದರೆ ಅಷ್ಟು ಕಷ್ಟ, ಅಷ್ಟು ಭಾರದಿಂದ ನಾವು ಅನುಭವಿಸೋದು ಅವಶ್ಯಕತೆ ಇಲ್ಲ. ನಿಮಗೆ ಕೆಲವು ಸೂತ್ರಗಳನ್ನು ಕೊಟ್ಟಿದ್ದಾನೆ, ಭಾಳ ಅದ್ಭುತವಾದ ನೀತಿ ನಿಯಮಗಳನ್ನು ಕೊಟ್ಟಿದ್ದಾನೆ. ನಿಮ್ಮಿಂದೇನು ಕಿತ್ಕೊಳ್ತಕ್ಕಂಥ ರೀತಿಯಲ್ಲಿ ಆತನು ಎಲ್ಲೂ ಹೇಳಿಲ್ಲ. ನೀವು ಅದ್ಭುತವಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗಿದ್ದೇನಾ, ಆತನ ವಾಕ್ಯ ಅಷ್ಟೇ ಕೇಳ್ರಿ. ಆತನ ದಾರಿ ತೋರಿಸ್ತಾನೆ. ಈ ಕೆಲಸ ಮಾಡು, ಈ ಕೆಲಸ ಮಾಡಬೇಡ, ಈ ಮಾತಾಡು, ಈ ಮಾತು ಆಡಬೇಡ. ಈ ರೀತಿಯಿಂದ ಆತನು ಹೇಳ್ತಕ್ಕಂಥ ಇಷ್ಟು ಹಗುರವಾಗಿರ್ತಕ್ಕಂಥ ಜೀವನನ ನಾವು ಕಠಿಣವಾಗಿ ಮಾಡ್ಕೊಂಡ್ಬಿಡ್ತೇವೆ, ಒಜ್ಜೆ ಮಾಡ್ಕೊಂಡ್ಬಿಡ್ತೇವೆ, ಸಾಲ ಮಾಡ್ಕೊಂಡ್ಬಿಡ್ತೇವೆ, ಭಾರ ಹೊತ್ಕೊಂಡು ಹೋಗ್ತೇವೆ. ಅದೆಲ್ಲ ತಪ್ಪಲ್ಲ, ಇದೆಲ್ಲ ತಪ್ಪು. ಯಾವಾಗ ಆತನನ್ನು ತೊರೆದು ನಾವು ದೂರ ಹೋಗ್ತೀವಿ ಅಂತಂದರೆ, ಆತನ ಕೈ ಬಿಡಿಸ್ಕೊಂಡು ನಾವು ದೂರ ಹೋಗ್ತೀವಿ ಅಂತಂದ್ರೆ ಮುಂದೆ ಎಡಬೋದು ಗ್ಯಾರಂಟಿ. ಹೌದಲ್ಲ? ಒಂದು ಅದ್ಭುತವಾಗಿರ್ತಕ್ಕಂಥದ್ದು ನನ್ನ ಕಣ್ಣೆದ್ರೆ ಯಾವಾಗಲೂ ಇದೆ. ನನ್ನ ಮಗನ ಹಿಂಗೆ ಚಿಕ್ಕವನಿದ್ದ, ಒಂದೂವರೆ ವರ್ಷ ನಡೀತಿದ್ದ, ಆದರೆ ದುರಸ್ತಾಗಿ ನಡೀತಿರಲಿಲ್ಲ. ಕೈ ಬಿಡಬೇಡ, ನಾನು ಕೈ ಬಿಡಬೇಡ ಅಂತೇಳಿ ಇತ್ತಾಕೆ ನಡ್ಕೊಂಡು ಹೋದಾಗ ಅವ್ನು ಜಗ್ಬೇಕಾ ಕೈ ಹಿಡಿದು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದೆ. ಬೀಳ್ತಾ ನೀವಂತ ನನಗೆ ಗೊತ್ತು, ಆದರೂ ಕೂಡ ಎಡ್ಡೆ ಹೆಜ್ಜೆ ದಾಟ್ತಿರಲಿಲ್ಲ, ಧಾಪ್ಪನ್ ಅಂತೇಳಿ ಬೀಳಬೇಕು. ನಮ್ಮ ಜೀವನ ಅದೇ ರೀತಿ ಅಂತ ಇದೆ. ಯೇಸು ಕೈ ಹಿಡಿದಿದ್ದಾನೆ, ನಿಮ್ಮನ್ನು ನಡೆಸಲಿಕ್ಕೆ ಆತನ ಸನ್ನದ್ಧನಾಗಿದ್ದಾನೆ. ನೀವು ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಅನುಸರಿಸ್ಕೊಂಡು ಹೋಗ್ರಿ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವ್ದು ಕಷ್ಟ ಬರೋದಿಲ್ಲ, ಯಾವುದ್ಯಾವುದು ಕಷ್ಟ ಬರೋದಿಲ್ಲ, ಯಾವ ಸಮಸ್ಯೆ ಕೂಡ ಬರೋದಿಲ್ಲ. ಈ ಜೀವನವನ್ನು ಹಗುರವಾಗಿ ನೀವು ತಿಳಿದುಕೊಂಡು ಮುಂದೆ ನಡೀರಿ ಅಂತೇಳಿ ನನ್ನ ಒಂದು ಉಪದೇಶವಾಗಿದೆ ಪ್ರಿಯರೇ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಮಾರ್ಗ, ದಾರಿ ತೋರಿಸ್ತಕ್ಕಂಥವನು ನಾನೇ, ನನ್ನ ಮಾತೇ ಕೇಳ್ರಿ, ನಿಮಗೆ ನಿತ್ಯ ಜೀವ ಸಿಗ್ತದೆ. ಈ ಲೋಕದಲ್ಲಿ ಎಷ್ಟು ದಿವಸ ಇರ್ತೀರಲ್ಲ ಅಷ್ಟು ದಿವಸ ನೆಮ್ಮದಿಯಾಗಿರ್ತೀವಿ ರೀ. ನಾವು ಸಾವಿನ ಭಯನೇ ಬರೋದಿಲ್ಲ ರೀ. ಯಾವನು ನಿಜವಾದ ಭಕ್ತ ಈ ಲೋಕದಲ್ಲಿ ಜೀವಿಸ್ತಾನೋ, ಆತನಿಗೆ ಅನುಸರಿಸಿಕೊಂಡು ಹೋಗ್ತಾನೋ, ಭಯ ಎಂದು ಅವನು ಕಾಡಂಗಿಲ್ಲ, ಮರಣ ಅವನೆಂದೂ ಅಂಜಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನಿಗೆ ನನಗೆ ಒಂದು ನಿತ್ಯ ಜೀವ ಉಂಟೆಂದು ಅದರಲ್ಲಿ ವಿಶ್ವಾಸವಿಟ್ಟು ನೆಲೆಯೂರಿ ನಿಂತಿರ್ತಾನೆ. ನನಗೆ ಯಾರು ಹೊಡಿತಾರೆ ಎಂಬುದು ಗೊತ್ತಿಲ್ಲ, ನಾನು ಎಲ್ಲಿಂದ ಬೀಳ್ತೀನಿ ಅನ್ನೋದು ಗೊತ್ತಿಲ್ಲ, ಮರಣಕರ ವ್ಯಾಧಿ ನನಗೆ ಬರ್ತದಂತ ಗೊತ್ತಿಲ್ಲ. ಅಷ್ಟು ಅದ್ಭುತವಾಗಿ ನಮ್ಮ ಜೀವನ ರೂಪಿಸಿಕೊಳ್ಳಬೇಕಾದ್ರೆ ಆತನು ಕೊಟ್ಟಿರ್ತಕ್ಕಂಥ ಆ ನಿತ್ಯ ಜೀವದ ನೀರು ಅಂತಕ್ಕಂಥ ವಾಕ್ಯವನ್ನು ನಾವು ಸೇವಿಸುವವರಾಗಿರಬೇಕು. ಕೊನೆಯದಾಗಿ ಪ್ರವಾದಿಯಾದ ಯೆಶಾಯನು ಹೇಳ್ತಾನೆ ಏನಂತಂದರೆ 35ನೇ ಅಧ್ಯಾಯ 8-9ರಲ್ಲಿ ಲಾಸ್ಟ್, ಅಲ್ಲಿ ರಾಜ್ಯ ಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೈವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು, ಸಿಂಹವು ಅಲ್ಲಿರುವುದು, ಕ್ರೂರ ಜಂತು ಅಲ್ಲಿ ಸೇರದು, ಕಾಣುವುದೇ ಇಲ್ಲ, ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು. ಅರ್ಥ ಆಗ್ತದ? ಸ್ವಲ್ಪ ಕಠಿಣವಾಗಿದೆ, ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಕಠಿಣವಾಗಿದೆ. ಆತನು ಹೇಳ್ತಾನೆ ಮೇಲಿನ ವಚನದಲ್ಲಿ ಏನು ಹೇಳ್ತಾನೆ? ನಾನೇ ಮಾರ್ಗವು ಸತ್ಯವೂ ಜೀವವು ಅಂತೇಳಿ ಹೇಳ್ತಾನೆ. ಅದೇ ಮಾರ್ಗದ ಬಗ್ಗೆ ಆತನು ಇಲ್ಲಿ ವಿವರಣೆ ಕೊಡ್ತಾನೆ. ಅಂತಂದರೆ ಅಲ್ಲಿ ಇರ್ತಕ್ಕಂಥದ್ದು, ನಾನು ತೋರಿಸಿರ್ತಕ್ಕಂಥದ್ದು ಏನು? ಅದು ರಾಜ್ಯ ಮಾರ್ಗ. ಹೌದು, ಅಲ್ಲಿ ಹೋಗಿ ಬರ್ತಕ್ಕಂಥವರಿಗೆ ಅಲ್ಲಿ ಆ ದಾರಿ ಭಾಳ ಪರಿಶುದ್ಧವಾಗಿರ್ತಕ್ಕಂಥ ದಾರಿ. ನಿಮಗೇನಿದೆ ಅಂತಂದರೆ ಯಾವ ರೀತಿಯಿಂದ ತೊಂದರೆ ಕೊಡದೇ ಇರತಕ್ಕಂಥ ಪರಿಶುದ್ಧ ಮಾರ್ಗ ಅನಿಸಿಕೊಳ್ಳುವುದು. ಯಾವ ಅಶುದ್ಧನೂ ಅಲ್ಲಿ ನಡೆಯನು, ಯಾವ ಅಶುದ್ಧನೂ ಆ ಮಾರ್ಗದಲ್ಲಿ ನಡೆಯನು. ಯಾರು ನಾವು ಪಾಪಿಷ್ಠರಾಗಿದ್ದೇವೆ, ಯಾರು ಈ ಲೋಕದಲ್ಲಿ ಸಾಮಾಜಿಕ ತಪ್ಪುಗಳನ್ನು ಮಾಡ್ತೇವೆ, ದೇವರು ಹೇಳಿರ್ತಕ್ಕಂಥ ನೀತಿ ನಿಯಮಗಳನ್ನು ಬಿಟ್ಟು ನಡೆಯುತ್ತೇವೆ, ಆ ಮಾರ್ಗಕ್ಕೆ ಬರಲಿಕ್ಕಾಗೋದಿಲ್ಲ. ಒಂದು ಸತ್ಯ ಉದಾಹರಣೆ ಹೇಳ್ತೀನಿ. ನಾನು ನಿಮ್ಗೆ ಗೊತ್ತಿರಬೇಕು, ನಾನು ಕ್ಲಿನಿಕ್ ನಡೆಸ್ತೀನಿ ಅಂತೇಳಿ ಗೊತ್ತದಲ್ಲ, ದವಾಖಾನೆ ಮಾಡ್ತೀನಿ ಅಂತೇಳಿ ಗೊತ್ತು. ಅಲ್ಲಿ ಕೆಳಗೆ ಮನೆ ಕಾಲಿ ಒಬ್ರಿಗೆ ಬಾಡಿ ಕೊಟ್ಟಿದ್ದೆ ನಾನು. ಮನೆ ನಡೆದಿರ್ತಕ್ಕಂಥ ಘಟನೆ. ಅವರೆಲ್ಲ ಹಿಂದೂಗಳು, ಅವರೆಲ್ಲರೂ ಹಿಂದೂಗಳು, ಕಟ್ಟ ಹಿಂದೂಗಳು. ನಾನು ಅವರಿಗೆ ಮನೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಂತಂದರೆ ಆ ಕುಟುಂಬವನ್ನು ಗೆಲ್ಲಬೇಕು ಅಂತಕ್ಕಂಥದ್ದು, ಸರಿದಾರಿಗೆ ನಡೆಸಬೇಕಂತಕ್ಕಂಥದ್ದು, ನಮ್ಮ ಕ್ರೈಸ್ತತ್ವ ಸ್ವೀಕಾರ ಮಾಡುವಂಗೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದಕ್ಕೆ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರ ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಆಯಿತು. ಅವರ ಮನೆಯವರೆಲ್ಲರೂ ಆ ಸಂಭ್ರಮದಲ್ಲಿ ಪಾಲ್ಗೊಳ್ಬೇಕಾಗಿತ್ತು.
ಆ ಸಂಭ್ರಮ ಆಚರಣೆ ಮಾಡಬೇಕಲ್ಲ ಅವರು ತಮ್ಮ ನೀತಿ, ತಮ್ಮ ಹಿಂದೂ ಧರ್ಮ, ಆದ್ರೆ ಅವ್ರ ರೀತಿಯಿಂದ ಅದು ಮಾಡಬೇಕಾಗಿದೆ. ಆದರೆ ಅಲ್ಲಿ ಬಂದಿರತಕ್ಕಂಥ ಆ ನೆರೆಹೊರೆಯ ಅವರ ಸಂಬಂಧಿಕರು ಒಂದು ಸ್ವಲ್ಪ ಹೊತ್ತಾದರೂ ಆ ಮನೆಯಲ್ಲಿ ಕುಂದ್ರಲಿಕ್ಕೆ ರೆಡಿ ಇಲ್ಲ. ಎಂಥ ಅದ್ಭುತ ನನಗೆ ಅನಿಸ್ತದೆ ಏನಂತಂದರೆ, ಆ ಅಮ್ಮ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಹೇಳ್ತಾಳೆ, ಬರ್ರಿ ಇಲ್ಲಿ ಕುಂದ್ರಿ, ಈ ಕಡೆ ಕುಂದ್ರಿ, ಇಲ್ಲಿ ಮಲಗ್ರಿ ಅಂತೇಳಿ ಇಷ್ಟು ಬಡ್ದಾಡ್ತಾಳೆ. ಇವ್ರು ಕುಂದ್ರಲಿಕ್ಕೆ ಆಗ್ತಾಯಿಲ್ಲ, ನಿಂದ್ರಲಿಕ್ಕೆ ಆಗ್ತಾಯಿಲ್ಲ, ಅಲ್ಲಿ ಒಟ್ಟು ನಿಂದ್ರಲಿಕ್ಕೆ ಆಗ್ತಾಯಿಲ್ಲ. ಒಬ್ಬ ಹೆಣ್ಮಗಳು ಅಂದೇ ಬಿಟ್ಟಳು, ಯಾಕೋ ನನಗೆ ಇಲ್ಲಿ ಕುಂದ್ರಲಿಕ್ಕೆ ಆಗ್ತಾಯಿಲ್ಲ, ನನ್ನ ಮನಸ್ಸು ಚಂಚಲ ಅದ, ಏನು ಮಾಡಬೇಕಾಗಿದೆ, ಜಲ್ದಿ ಮಾಡಿ ಮುಗಿಸ್ಬಿಟ್ರೆ ನಾವು ಹೋಗ್ತೀವಿ ಅಂತ ಹೇಳಿರ್ತಾರೆ. ಸುಳ್ಳಲ್ಲ, ಇದು ಮನೆ ನಡೆದಿರ್ತಕ್ಕಂಥ ಘಟನೆ. ಯಾಕಂತಂದರೆ ಅಂಥ ಪರಿಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಯಾರು ನಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳ್ತದೆ. ಮತ್ತೆ ನಾನು ಪುನರುಚ್ಚಾರಣೆ ಮಾಡ್ತೇನೆ ಏನಂತಂದರೆ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು, ಯಾವ ಅಶುದ್ಧನೋ ಅಲ್ಲಿ ನಡೆಯನು, ಅದು ದೇವ ಜನರಿಗಾಗಿಯೇ ಇರುವುದು, ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಒಂದು ವೇಳೆ ಹೋದನಪ್ಪ ಅಂತಂದರೆ, ತಿಳಿಯದೇ ಇರ್ತಕ್ಕಂಥ ಮನುಷ್ಯ ಆ ಸ್ಥಳಕ್ಕೆ ಹೋದನಂತಂದರೆ ಅವ ದಾರಿ ತಪ್ಪೋದಿಲ್ಲ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಆಶ್ವಾಸನೆ ಇದು, ದೇವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಇದು. ಅಲ್ಲಿ ಮೂಢನು ಹೋದರೂ ಕೂಡ ಅಲ್ಲಿ ದಾರಿ ತಪ್ಪನ್ನು, ಸಿಂಹ ಅಲ್ಲಿ ಇರ್ತದೆ, ಕ್ರೂರ ಜಂತು ಅಲ್ಲಿ ಸೇರೋದು. ಯಾಕಂತಂದರೆ ಸಿಂಹ ಅಂತಂದರೆ ದೊಡ್ಡ ಶಕ್ತಿ ಅಂತೇಳಿ ಅರ್ಥ, ದೊಡ್ಡ ಶಕ್ತಿ ಅಂತೇಳಿ ಅರ್ಥ. ಸಿಂಹನೇ ಅಲ್ಲಿ ಇರೋದಿಲ್ಲ, ಒಂದು ದೊಡ್ಡ ಶಕ್ತಿ, ದೇವರ ಶಕ್ತಿ ಅಲ್ಲಿ ಇರ್ತದೆ. ಅಲ್ಲಿ ಏನಂತಂದರೆ ಜಂತು ಸೇರೋದು, ಮತ್ತು ಕಾಣಂಗೇ ಇಲ್ಲ. ಅಲ್ಲಿ ಯಾವುದೋ ಹುಳ ಹುಪ್ಟಿ ಕೇಡು ಗಂಡಾಂತರ ಅಲ್ಲಿ ಕಾಣೋದೇ ಇಲ್ಲ. ಬಿಡುಗಡೆಯಾದವರೇ ಅಲ್ಲಿ ನಡೀತಾರೆ. ಯಾರು ಧಾರ್ಮಿಕವಾಗಿ, ಯಾರು ಪಾಪಗಳಿಂದ ಬಿಡುಗಡೆ ಹೊಂದಿರ್ತಾರೋ, ಯಾರು ನೀತಿ ಮಾರ್ಗದಲ್ಲಿ ಇರ್ತಾರೋ ಅಂಥವ್ರಿಗೆ ಮಾತ್ರ ಆ ಸ್ಥಾನ ಏನಾಗಿರ್ತದೆ, ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ. ಅನ್ಯರು ಅಲ್ಲಿ ಸಮಾಧಾನವಾಗಿ ಜೀವಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ದೇವರು ತೋರಿಸಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಾರ್ಗವನ್ನು ನಾವು ಅನುಸರಿಸಿದರೆ ನಿಮ್ಮ ಜೀವಿತ ಕೂಡ ಅದೇ ಪ್ರಕಾರವಾಗ್ತದೆ. ಅದಕ್ಕಾಗಿ ಇನ್ನೂ ಒಂದು ವಚನ ಓದೋಣ. ಲಾಸ್ಟ್ ಯೋಹಾನ 1:4 ಏನು ಬರೆಯಲ್ಪಟ್ಟಿದೆ ನೋಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಪ್ರತಿಯೊಬ್ಬರು ಬೆಳಕನ್ನು ಹೊಂದಿರತಕ್ಕಂಥವ್ರು ನಾವು. ಆ ವಾಕ್ಯ ಬರೀ ಇರಲಿಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಎಲ್ಲ ಅದ್ಭುತವಾಗಿ ಗೊತ್ತಿದೆ ನಿಮಗೆ, ಹೌದಲ್ಲ? ನಾವು ಉಚ್ಚಾರಣೆ ಮಾಡ್ತೇವೆ, ಅದನ್ನು ಅಳವಡಿಸ್ಕೊಳ್ರಿ. ಯಾಕಂತಂದರೆ ಇವತ್ತು ನಾವು ಇಂಥ ಸ್ಥಾನದಲ್ಲಿದ್ದೇವೆ, ಇಂಥ ಗೌರವವಾಗಿ ನಾವಿದ್ದೇವೆ ಅಂತಂದ್ರೆ ಈ ಪುಣ್ಯ ಯಾರಿಗಿಲ್ರಿ? ನಿಜವಾಗಿ ನೀವು ಯೋಚನೆ ಮಾಡಿರಿ. ಹಿಂದೂ ಧರ್ಮಿಯು ಈ ರೀತಿಯಿಂದ, ಶಾಂತ ರೀತಿಯಿಂದ, ಸಮೃದ್ಧವಾದ ಮನಸ್ಸಿನಿಂದ, ಸಮಾಧಾನದಿಂದ ಈ ರೀತಿಯಿಂದ ಕುಳಿತು ದೇವರ ವಾಕ್ಯವನ್ನು ಕೇಳ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ನೋಡಿರಿ ಎಲ್ಲಿಯಾದರೂ? ಸಾಧ್ಯನೇ ಇಲ್ಲ. ನಾವು ಆಶೀರ್ವದಿಸಲ್ಪಟ್ಟವರು, ನಾವು ಬಿಡುಗಡೆ ಹೊಂದಿದವರು, ಕ್ರಿಸ್ತನ ಪ್ರೀತಿಯ ಮಕ್ಕಳು ನಾವು. ಇಂಥ ಸಮೃದ್ಧತೆ ನಮಗೆ ಕೊಟ್ಟಿದ್ದಾನೆ ನೋಡ್ರಿ. ಎಲ್ಲ ಚಿಂತೆ ಬಿಟ್ಕೊಟ್ಟಿದ್ದೀವಲ್ಲ. ಮನೆ ಎಲ್ಲಿಯದೋ ಗೊತ್ತಿಲ್ಲ, ಮನೆಯಲ್ಲಿ ಏನು ಮಾಡಿದೆವೋ ಗೊತ್ತಿಲ್ಲ, ಅದು ಹೆಂಗದ ಅಂತೇಳಿ ಗೊತ್ತಿಲ್ಲ. ಎಲ್ಲಷ್ಟು ನಮ್ಮಲ್ಲಿರ್ತಕ್ಕಂಥ ಲೌಕಿಕ ಚಿಂತೆಯನ್ನು ಮರೆಸಿ ಈ ಆತ್ಮಿಕವಾಗಿರ್ತಕ್ಕಂಥ ಆಹಾರವನ್ನು ನಾವು ಉಣ್ಣೋದಕ್ಕೆ ಬಂದಿದ್ದೀವಲ್ಲ, ಅದೇ ನಮ್ಮ ಆಶೀರ್ವಾದ, ಅದೇ ನಮ್ಮ ಆಶೀರ್ವಾದ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.